ನಮಸ್ತೆ ನಮ್ಮ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ಮಾಗಡಿ ರೋಡ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಮಾಗಡಿ ರೋಡಲ್ಲಿ ಪರಿಶ್ರಮ ಗ್ರಾನೈಟ್ಸ್ ಅಂತ ಎಲ್ಲ ಓಡಾಡ್ಬೇಕಾದ್ರೆ ನೋಡಿರ್ತೀರ ಈ ಬೋರ್ಡ್ನ ಅಂತ ನಾನು ಅನ್ಕೊಳ್ತೀನಿ. ಬಿಫೋರ್ ಕಡಬಗೆರೆ ಕ್ರಾಸ್ಗೆ ಮುಂಚೆನೆ ಪರಿಶ್ರಮ ಗ್ರಾನೈಟ್ ಅಂತ ಇದೆ. ಸೊ ಇವತ್ತು ಈ ಸ್ಟೋರ್ಗೆ ವಿಸಿಟ್ ಮಾಡಿದ್ದೀವಿ, ನಮಗೆ ಗ್ರಾನೈಟ್ ಬೇಕು ಅಂತ. ನಾ ಏನಕ್ಕೆ ವಿಡಿಯೋ ಮಾಡಿದೆ ಅಂದ್ರೆ ಇಲ್ಲಿ ತುಂಬಾನೇ ವೆರೈಟೀಸ್ ಇಟ್ಟಿದ್ದಾರೆ ಗ್ರಾನೈಟ್ಸು, ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇಟ್ಟಿದ್ದಾರೆ. ಬನ್ನಿ, ನಮ್ಮ ಸೇಲ್ಸ್ ಮ್ಯಾನೇಜರ್ ಒಬ್ರು ನಮಗೆ ಪರಿಚಯ ಆಗಿದ್ದಾರೆ, ನಾಗರಾಜ್ ಅಂತ. ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? 10 years ಇಂದ ಇದೆ ಸರ್. 10 years ಇಂದ ಇದು ಓಪನ್ ಆಗಿ 10 years ಓಪನ್ ಆದಾಗ್ಲಿಂದನೂ ನೀವು ಇದ್ದೀರಾ? ನಮ್ದು ಫ್ಯಾಕ್ಟ್ರಿ ಇತ್ತು, ಫ್ಯಾಕ್ಟ್ರಿಯಿಂದ ಶೋರೂಮ್ ಮಾಡ್ಕೊಂಡು ಹೌದಾ? ಚಿಕ್ಕದಾಗಿ ಮಾಡಿ, ಚಿಕ್ಕದಿಂದ ದೊಡ್ಡದಾಗಿ ಮಾಡಿ ಓಕೆ ಇದು ಮಾಡ್ತೀವಿ. ಸೊ ಫಸ್ಟ್ ಓಪನ್ ಆದಾಗ ಚಿಕ್ಕದಾಗೆ ಇತ್ತ ಇದು? ಇತ್ತು, ಹಾಗೆ ಬರ್ತಾ ದೊಡ್ಡದು ಮಾಡಿದೀರಾ? ತುಂಬಾನೇ ದೊಡ್ಡದಿದೆ ಸರ್, ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಅಂತ. ನಾನು ಇವಾಗ ಆಕ್ಚುಲ್ ಆಗಿ ಫಸ್ಟ್ ಗ್ರಾನೈಟ್ ಇಲ್ಲಿ ನೋಡಿದ್ನಲ್ಲ, ಆ ಕಲರ್ ತುಂಬಾನೇ ಚೆನ್ನಾಗಿದೆ. ಓಕೆ, ಒಂದು ರೇಟ್ ಅಂದಾಜು, ಒಂದು ರೇಟ್ ನಮ್ಮ ಯಾರ್ಯಾರು ವೀಕ್ಷಕರು ಇದಾರೆ ಎಲ್ಲರಿಗೂ ಒಂದು ಅಂದಾಜು ರೇಟ್ ವೆರೈಟೀಸ್ ನಲ್ಲಿ ಹೇಳ್ಬಿಡೋಣ. 100 ಇಂದ ಸ್ಟಾರ್ಟಿಂಗ್ ಪ್ರೈಸ್ 100 ಇಂದ 1400 ತನಕನೇ ಇದೆ. 100 ಇಂದ 1400 ತನಕನೂ ಇದೆ. ಓಕೆ, ಇಂಪೋರ್ಟೆಡ್ ಮೆಟೀರಿಯಲ್ ಅದೆಲ್ಲ ಇದೆ. ಎಲ್ಲೆಲ್ಲ ಕಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಳ್ತೀರಾ ಸರ್ ನೀವು? ಸರ್ ನಾರ್ವೆ, ಟರ್ಕೀಸ್, ಓಕೆ, ಈ ತರ. ಆಮೇಲೆ ರಾಜಸ್ಥಾನ, ಒರಿಸ್ಸಾ, ಆಂಧ್ರ, ತಮಿಳುನಾಡು ಎಲ್ಲಾ ಕಡೆಯಿಂದ ಬರ್ತಾ ಇದೆ. ಇವಾಗ ನೀವು ಅಲ್ಲಿಗೆ ಆರ್ಡರ್ ಕೊಟ್ಟು ಎಷ್ಟು ದಿವಸಕ್ಕೆ ನಿಮ್ಗೆ ಇಲ್ಲಿಗೆ ತಲುಪುತ್ತೆ? ಇಲ್ಲ, ನಾವು ಅಲ್ಲಿ ಏನಂದ್ರೆ ನಮ್ಮ ಮಾರ್ಕರ್ಸ್ ಒಬ್ಬ ಇಟ್ಟಿರ್ತೇವೆ, ಅಲ್ಲಿ ಸೆಲೆಕ್ಟೆಡ್ ಮೆಟೀರಿಯಲ್ ನೋಡ್ಬಿಟ್ಟು ನಾವು ಸೆಲೆಕ್ಷನ್ ಆದಾಗ ಇಮಿಡಿಯೇಟ್ ಆಗಿ ಪರ್ಚೇಸಿಂಗ್ ಮಾಡಿ. ಸೊ ಅಲ್ಲಿ ಬಿಫೋರ್ ಕಟ್ ಮಾಡಿ ಎಲ್ಲ ಇಟ್ಟಾದ್ಮೇಲೆ ನೀವು ಸೆಲೆಕ್ಟ್ ಮಾಡೋದಾ? ಕಲರ್ ಮೇಲೆ, ಗ್ರೈನ್ಸ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ? ಓಕೆ, ಗ್ರೈನ್ಸ್ ಎಲ್ಲ ನೀವು ಯಾವ ತರ ಚೂಸ್ ಮಾಡ್ತೀರಾ ಸರ್? ಕಸ್ಟಮರ್ಸ್ ಟೇಸ್ಟಿಂಗ್ ವೈಟ್ ಬೇಸ್ ಅಲ್ಲಿ ಈ ತರದಲ್ಲಿ ಇರುತ್ತೆ. ಎಲ್ಲಾ ಕಲರ್ ವೆರೈಟೀಸ್ ಸುಮಾರು ಜಾಸ್ತಿ ಕಸ್ಟಮರ್ಸ್ ಇವಾಗ ಎಲ್ಲ ಲೈಟ್ ಕಲರ್ಗೆ ಹೋಗ್ತಾರ. ಜಾಸ್ತಿ ಕಸ್ಟಮರ್ಸ್ ಲೈಟ್ ಕಲರ್ ಹೋಗ್ತಾರೆ. ಲೈಟ್ ಅಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಇದ್ದೇ ಇರುತ್ತೆ, ಆದ್ರೂ ನಾವು ಹೇಳ್ತೇವೆ. ಅದೇ ಇವಾಗ ಅರ್ಶನ ಬಿದ್ರೆ ಲೆಮನ್ ಆತರ ಎಲ್ಲ ಅಬ್ಸರ್ವ್ ಆಗುತ್ತೆ. ಆ ಉದ್ದೇಶದಿಂದ ನಾವು ಡಾರ್ಕ್ ಅಲ್ಲಿ ಲೈಕ್ ಮಾಡಕ್ ಇದು ಮಾಡ್ತೇವೆ. ಕೆಲವರು ಟೇಸ್ಟ್ ವೈಟ್ ಬೇಕು ಮನೆಯಲ್ಲಿ, ಬೆಳಕ್ ಬರ್ಲಿ ಅಂತ. ಅದಕ್ಕೆ ಸ್ವಲ್ಪ ಯಾವ ತರ ಮಾಡ್ಬೋದು. ಯಾರ್ಯಾರ ಮನೇಲಿ ವೆಂಟಿಲೇಷನ್ ಇದೆ ಅವರೆಲ್ಲ ಡಾರ್ಕ್ ಹೋಗ್ತಾರೆ, ಯಾರ್ಯಾರ ಮನೇಲಿ ವೆಂಟಿಲೇಷನ್ ಕಡಿಮೆ ಇದೆ ಅವರೆಲ್ಲ ಲೈಟ್ ಕಲರ್ ಹೋಗ್ತಾರೆ. ಇಂಟ್ರೊಡಕ್ಷನ್ ಕೊಡ್ತೀವಿ, ಯಾವ ತರ ನೀವು ಇದು ಮಾಡ್ತೀರಿ ಅದ್ರ ಮೇಲೆ ಅವ್ರ ಟೇಸ್ಟ್ ತಕ್ಕಂಗೆ ನಾವು ಇಂಟ್ರೊಡಕ್ಷನ್ ಹೇಳ್ಬಿಟ್ಟು ಇದು ಮಾಡ್ತೀವಿ. ಓಕೆ ಸರ್, ಬನ್ನಿ ಸರ್, ಹಾಗೆ ಒಂದೊಂದು ರೇಟ್ ನೋಡ್ಕೊಂಡ್ ಬರೋಣ. ಆ ಕಡೆಯಿಂದಾನೆ ನೆಗೋಷಿಯಬಲ್ ಇರ್ತೈತಿ. ಅದನ್ನ ನೀವು ಯಾವ ತರ ಇದು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿ ರೇಟ್ ಹೋಗುತ್ತೆ ಸರ್. ಇದು ಏನ್ ರೇಟ್ ಇದೆ ಸರ್? ಇದು ಅಲಾಸ್ಕಾ ಪಿಂಕ್ ಅಂತ ಹೇಳಿ, ಅಲಾಸ್ಕಾ ಪಿಂಕ್ 200 rupees ಇದೆ, ನೆಗೋಷಿಯಬಲ್ ಇರುತ್ತೆ. ತುಂಬಾನೇ ಚೆನ್ನಾಗಿದೆ ಸರ್ ಇದು. ನನಗೆ ಏನಂದ್ರೆ ನಿಮ್ಮ ಗ್ರಾನೈಟ್ಸ್ ಏನೇನು ಇಟ್ಟಿದ್ದೀರಾ, ಗ್ರೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಇಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇಷ್ಟೋರ್ದು ವಿಡಿಯೋ ಮಾಡಿದ್ದು. ಇಂಪೋರ್ಟೆಡ್ ಎಲ್ಲಿಂದ ಸರ್? ಅಲಾಸ್ಕಾ ಅಂತ ಹೇಳಿ ರಾಜಸ್ಥಾನಕ್ಕೆ ಬಂದ್ರೆ ಅಲಾಸ್ಕಾ, ರಾಜಸ್ಥಾನದಿಂದ ಇಂಪೋರ್ಟ್ ಮಾಡ್ಸಿರೋದಾ? ನಾನು ಬೇರೆ ದೇಶ ಅನ್ಕೊಂಡೆ. ಇಲ್ಲ, ಇದು ಆಕ್ಚುಲಿ ಅಮೆರಿಕ ಕಂಟ್ರಿ. ಅಲಾಸ್ಕಾ ಅನ್ನೋದು ಖಂಡ ಬಂದ್ಬಿಟ್ಟು ರಾಜಸ್ಥಾನಕ್ಕೆ ಬರುತ್ತೆ. ಹೋಗೋ ಖಂಡ ಬಂದು ರಾಜಸ್ಥಾನ್ ಬರುತ್ತೆ. ಎಲ್ಲ ಇಲ್ಲಿ. ಹಾ, ಓಕೆ. ಸೊ ಇದು ಬ್ಲೂ ಡೂನ್ಸ್ 210 ಇದೆ ಸರ್. ಇದರಲ್ಲಿ ವೆರೈಟಿ ತಕ್ಕಂಗೆ ಇದೆ ಸರ್. 210 ಇದೆ, 210 ಇಂದ 190 ಇದೆ. ಆ ತರ ಮೆಟೀರಿಯಲ್ ಮೇಲೆ ಹೋಗುತ್ತೆ. ಎಷ್ಟು ನೆಗೋಷಿಯಬಲ್ ಆಗ್ಬೋದು ಸರ್ ಈ ತರ ಎಲ್ಲ? ನಾವು ಈ ತರ ಏರಿಯಾ ನೋಡ್ಬಿಟ್ಟು ಆ ಏರಿಯಾಗೆ ತಕ್ಕಂಗೆ ನಾವು ಇದು ಮಾಡ್ತೀವಿ. ಓಕೆ, ಫಸ್ಟ್ ಸೆಲೆಕ್ಟೆಡ್ ಕಸ್ಟಮರ್ಸ್ ಇಷ್ಟ ಆಗ್ಬೇಕು, ಫೈನಲ್ ರೇಟ್ ಆಗುತ್ತೆ. ಸೊ ಅದನ್ನ ರೇಟ್ ಇದು 200 ಇದೆ. 200 ಇದೆ. ಓಕೆ, ಇದು 180 rupees ಇದೆ. 180 rupees. ಸೊ ಇದು ನಾವು ಕ್ಲಾಡಿಂಗಿಗೂ ಯೂಸ್ ಮಾಡಬಹುದು, ಕ್ಲಾಡಿಂಗ್ ಯೂಸ್ ಮಾಡ್ಬೋದು, ಫ್ಲೋರಿಂಗ್ ಯೂಸ್ ಮಾಡಬಹುದು, ಕ್ಲಾಡಿಂಗಿಗೂ ಯೂಸ್ ಮಾಡಬಹುದು. ಅಕಸ್ಮಾತ್ ನಾವು ಬಾತ್ರೂಮ್ಗೆ ಟೈಲ್ಸ್ ಹಾಕಲ್ಲ, ನಾವು ಸರೌಂಡ್ ಹಾಕ್ತಿವಿ ಅಂದ್ರು ಅದಕ್ಕೂ ಯೂಸ್ ಮಾಡಬಹುದು. ನಮ್ದು ಮಾಗಡಿ ರೋಡ್ ಪರಿಶ್ರಮ ಗ್ರಾನೈಟ್ ಅಂತ ಸರ್. ಫಾರೆಸ್ಟ್ ಗೇಟ್, ನಿಯರ್ ಫಾರೆಸ್ಟ್ ಗೇಟ್ ಬರುತ್ತೆ. ಹೌದು. ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ನಂದು ಮೊಬೈಲ್ ನಂಬರ್ ತಗೊಳ್ಳಿ, 9108445127. ಓಕೆ ಸರ್, ಓಕೆ. ಅದನ್ನ ನಾನು ಕೂಡ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ. ಕಡಬಗೆರೆ ಕ್ರಾಸ್ಗಿಂತ ಮುಂಚೆನೆ ಲೆಫ್ಟ್ ಅಲ್ಲಿ ಬರುತ್ತೆ ಅಂತ. ನಿಮ್ಮ ಹತ್ರ ಕ್ಲಾಡಿಂಗ್ ಸ್ಟೋನ್ಸ್ ಇದೆ ಅಲ್ಲ ಸರ್? ಕ್ಲಾಡಿಂಗ್ ಸ್ಟೋನ್ಸ್ ಇದೆ ಸರ್. ಆಮೇಲೆ ನಮ್ದು ಬಾತ್ರೂಮ್ ಫಿಟ್ಟಿಂಗ್ಸ್, ಕಮೋಡ್ಸ್, ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಗ್ರಾನೈಟ್ ಇಂದ ಹಿಡಿದು ಮಾರ್ಬಲ್, ಗ್ರಾನೈಟ್, ಟೈಲ್ಸ್ ಎಲ್ಲಾನು ಇಟ್ಟಿದ್ದೀರಾ. ಸೊ ಇದೆಷ್ಟಾಗುತ್ತೆ ಸರ್? ಇದು ವಿಸ್ಕಾನ್ ವೈಟ್ ಇದು 160 ಇದೆ. 160 ಎಷ್ಟು ನೆಗೋಷಿಯಬಲ್ ಆಗಿ ಎಷ್ಟಾಗ್ಬೋದು ಸರ್ ಇದು?
ಅದೇ ಹೇಳಿದ್ನಿ ಸರ್, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಕುತ್ಕೊಂಡಾಗ ಒಂದು ಹೆಚ್ಚು ಕಡಿಮೆ ಇದಾಗುತ್ತೆ. 145 ಓಕೆ. ಎಲ್ಲ ಇದೆ. ಇದು ಅಲೆಸ್ಕಾ ಗ್ರೇ ಇದು ತುಂಬಾನೇ 240 ಇದೆ. ಓಕೆ, ತುಂಬಾನೇ ಚೆನ್ನಾಗಿದೆ ಸರ್ ಇದು. ನಿಜವಲ್ಲೂ ತುಂಬಾನೇ ಒಳ್ಳೊಳ್ಳೆ ವೆರೈಟೀಸ್ ಗ್ರಾನೈಟ್ಸ್ ಇಟ್ಟಿದ್ದೀರಾ. ಎಲ್ಲ ಬರೋರ್ಗೆಲ್ಲ ಫಸ್ಟ್ ಅಟ್ರಾಕ್ಟ್ ಆಗೋದು ಇದೇನೆ. ಇವಾಗ ಚಾಂಪಿಯನ್ ವೈಟ್ ಇದಿಷ್ಟು ಸರ್, ಇದು ಚಾಂಪಿಯನ್ ವೈಟ್ 210. ಬಟ್ ಅಂದ್ರೆ ಇವಾಗ ನಾವು ರೇಟ್ ಹೇಳಿರ್ತೇವೆ, ಆ ಮೆಟೀರಿಯಲ್ ಖಾಲಿ ಆದ್ಮೇಲೆ ಅದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಅಲಾಸ್ಕಾದಲ್ಲಿ 160 ಇಂದ ಹಿಡಿದು 250 ವರೆಗೆ ಮೆಟೀರಿಯಲ್ ಬರುತ್ತೆ. ಅಲಾಸ್ಕಾದಲ್ಲಿ ವೆರೈಟಿ ತಕ್ಕಂಗೆ ಮೆಟೀರಿಯಲ್ ಇರುತ್ತೆ. ಓಕೆ ಓಕೆ. ಹಂಗಾಗಿ ರೇಟ್ಗಳು ಯಾವ್ದು ಇದೆ. ಸೊ ಇದು ಬಂದು ನಮ್ಮ ಕಂಟ್ರಿದೇನಾ ಅಥವಾ ಬೇರೆ ಅಲಾಸ್ಕಾ ಮೆಟೀರಿಯಲ್ ಅಂದ್ರೆ ಇಂಪೋರ್ಟೆಡ್ ಮೆಟೀರಿಯಲ್. ಅದು ರಾಜಸ್ಥಾನ ಖಂಡಗಳು ಅಡಗೋದಲ್ಲಿ ಬಂದು ರಾಜಸ್ಥಾನ ಕಟ್ಟಿಂಗ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಇದು ಯಾವ ಕಂಟ್ರಿ ಇದು? ಇದು ಅಮೆರಿಕಾ ಕಂಟ್ರಿ ಅಲಾಸ್ಕಾ ಅನ್ನೋದು. ಅಲಾಸ್ಕಾ ಅನ್ನೋದೇ ಅಮೆರಿಕಾ ಕಂಟ್ರಿದು. ಓಕೆ. ರೋಮಾ ಪಿಂಗು ಇವೆಲ್ಲ ಅಷ್ಟೇ, ಇವೆಲ್ಲ ಅಮೆರಿಕಾದೇನಾ? ಅಲಾಸ್ಕಾ ಮೆಟೀರಿಯಲ್ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಎಷ್ಟಿದೆ ಸರ್ ಸ್ಕ್ವೇರ್ ಫೀಟ್ ಇದು? 210. ಮೊನಾಲಿಸಾ ವೈಟ್ ಅಂತ. ಮೊನಾಲಿಸಾ ವೈಟ್. ಮಾಂಟೆ ಕ್ರಿಸ್ಟಾ. ಈ ಮೊನಾಲಿಸಾ ವೈಟ್ ಎಷ್ಟಿದೆ ಸರ್ ಇದು? 230 ಇದೆ. 230. ಅದು ಮಾಂಟೆ ಕ್ರಿಸ್ಟಾ? ಅದು 220 ಇದೆ. ಓಕೆ. ಇದು ಬ್ಲೂ ಡ್ಯೂನ್ಸ್ ಅಂತ. ಬ್ಲೂ ಡ್ಯೂನ್ಸ್ ಎಷ್ಟಿದೆ ಸರ್ ಇದು? 210, 200, 230 ಅದೇ ರೇಂಜ್ ಅಲ್ಲಿ ಇದೆ. ಸೊ ನಾನು ಇದೆಲ್ಲ ಕಾಸ್ಟ್ಲಿ ಅನ್ಕೊಂಡಿದ್ದೆ ಸರ್, ಅರೌಂಡ್ 400 ಅನ್ಕೊಂಡಿದ್ದೆ. ನಾನು ಫಸ್ಟ್ ಒಂದು ಇರೋದು ಅದನ್ನು ಅಷ್ಟೇ, ಬ್ಲೂ ಡ್ಯೂನ್ಸ್ ಅದೇ ಸೇಮ್ ಏನೆ. ಇದು ಅಷ್ಟೇ ಸ್ಮೋಕ್ ವೈಟ್ ಅಂತ. ಸೊ ಇದೆಷ್ಟಿದೆ ಸರ್ ಇದು? 200 ಇದೆ. ಇದು 200. ಸ್ಮೋಕ್ ವೈಟ್ ಅಂತ. ಅಲಾಸ್ಕಾ ಮೆಟೀರಿಯಲ್ ಅಷ್ಟೇ 160. ಇದು ಪಿಕಾಸೋ ವೈಟ್. ಇದು ಸೇಮ್ 200 ರೇಂಜ್ ಅನ್ನ ಸರ್ ಇದನ್ನು? ಇದು ಎಲ್ಲಿ ನಾರ್ವೇದೇನಾ? ನಾರ್ವೇ ಅಥವಾ ಅಮೆರಿಕಾದ? ಓಕೆ. ಇಂಪೋರ್ಟೆಡ್ ಎಲ್ಲ ಅಲ್ಲಿ ನಾರ್ವೇದು. ತುಂಬಾನೇ ದೊಡ್ಡದಾಗಿದೆ. ಪರಿಶ್ರಮ ಗ್ರಾನೈಟ್ಸ್ ಅವರು ಎಲ್ಲಾ ತರನು ವೆರೈಟೀಸ್ ಇಟ್ಟಿದ್ದಾರೆ ನೋಡಿ. ನೀವು ಎದುರುಗಡೆ ನೋಡ್ತಾ ಇರಲ್ಲ, ಅದು ಕುಕಿಂಗ್ ಸ್ಲಾಬ್ಗೆ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ನೋಡಿ, ಎಲ್ಲಾ ತರನು ವೆರೈಟೀಸ್ ಇಟ್ಟಿದ್ದಾರೆ. ಸೊ ಯಾರ್ಯಾರು ಜಾಸ್ತಿ ಇನ್ವೆಸ್ಟ್ ಮಾಡೋಣ ಅಥವಾ ಮನೆಗೆ ಆ ತರ ರೇಂಜ್ ಅಲ್ಲಿ ನೀವು ನೋಡ್ತಾ ಇದ್ರೆ, ಇಲ್ಲಿ ತುಂಬಾನೇ ವೆರೈಟೀಸ್ ಕಾಣಿಸುತ್ತೆ ನಿಮ್ಗೆ ನೋಡಿ. ಬ್ಲಾಕ್ ಮೆರಾಂಚಿ ಅಂತ. ಇದು ಎಷ್ಟಾಗುತ್ತೆ ಸರ್ ಇದು ಬ್ಲಾಕ್ ಮೆರಾಂಚಿ? ಇದು ನ್ಯಾಚುರಲ್ ಅಲ್ವಾ ಇದು? ಹಾ ನೋಡಿ, ನ್ಯಾಚುರಲಿ ಯಾವ ತರ ಬರುತ್ತೆ. ಸೊ ಇದೆಲ್ಲ ಟೈಲ್ಸ್. ಯಾರ್ಯಾರು ಟೈಲ್ಸ್ ನೋಡ್ತಾ ಇದೀರಾ? ಸೊ ಇದು 6x4 ಇದು. ಓಕೆ, 15 mm ಥಿಕ್ನೆಸ್. ಟೈಲ್ಸ್ ಅಂತ ಹೇಳ್ತಾರೆ. ಓಕೆ, ಏನ್ ರೇಟ್ ಇದೆ ಸರ್ ಇದು? 130. 130 ಇಂದ 450 ತರದಲ್ಲೆಲ್ಲ ಇದೆ ಸರ್. 130 ಇಂದ 450 ಸರ್. ಅದು ಗೊತ್ತಾಗಲ್ಲ ನನಗೆ, ಅದು ಕುಕಿಂಗ್ ಸ್ಲಾಬ್ ಅಂತ ನಾನು ಅನ್ಕೊಂಡೆ. ಅದು ಟೈಲ್ಸ್ ಅದು? ಸ್ಮಾರ್ಟ್ ಮಾರ್ಬಲ್. ಹೌದು, ಓಕೆ, ಸ್ಮಾರ್ಟ್ ಮಾರ್ಬಲ್. 15 mm ಥಿಕ್ನೆಸ್, 18 mm ಥಿಕ್ನೆಸ್ ಅದು ಸಿಗುತ್ತೆ. ಓಕೆ ಓಕೆ ಸರ್, ಬನ್ನಿ ಅಲ್ಲಿ ನಾವು ಗ್ರೈನ್ಸ್ ನೀವೊಂದು ಮ್ಯಾಚ್ ಮಾಡಿ ತೋರಿಸಿದಿರಲ್ಲ, ಅದನ್ನ ಒಂದು ವಿಡಿಯೋ ಮಾಡ್ಬಿಡೋಣ. ಬನ್ನಿ ಸರ್. ಹಾ ನೋಡಿ ವೀಕ್ಷಕರೇ, ಯಾವ್ಯಾವ ತರ ವೆರೈಟಿ ಇದೆ ಅಂತ ನಿಮ್ಗೆ ನೀವು ನೋಡಬಹುದು. ತುಂಬಾನೇ ದೊಡ್ಡದಿದೆ ಪರಿಶ್ರಮ ಗ್ರಾನೈಟ್ಸ್. ಈ ಕಡೆ ಮಾಗಡಿ ರೋಡ್ ಕಡೆ ಬಂದ್ರೆ ನೀವು ಅಕಸ್ಮಾತ್ ಏನಾರ ಮನೆಗೇನೆ ಏನಾರ ಕಟ್ತಾ ಇದೀರಾ ಅಂತ ಪ್ಲಾನಿಂಗ್ ಅಲ್ಲಿ ಇದ್ರೆ ಅಥವಾ ಕಟ್ತಾ ಇದ್ರು ನೀವು ಈ ಕಡೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾನೇ ವೆರೈಟಿ ಇದೆ. ಅದಾದ್ಮೇಲೆ ಗ್ರೈನ್ಸ್ ಕೂಡ ಮ್ಯಾಚ್ ಮಾಡಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. 10,000 ಸ್ಕ್ವೇರ್ ಫೀಟ್ ಡಿಸ್ಪ್ಲೇನ ಆಗಿದೆ ಎಲ್ಲ ಮೀಟರ್ಗಳು. ನೋಡಿ ವೀಕ್ಷಕರೇ, ಯಾವ ತರ ಅಂದ್ರೆ ಇವಾಗ ನ್ಯಾಚುರಲ್ ಸ್ಟೋನ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಅಂತ ನೀವು ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗುತ್ತೆ. ನನ್ಗಾಗ್ಲಿ ನಿಮ್ಗಾಗ್ಲಿನು ಯಾವ ತರ ಗ್ರೈನ್ಸ್ ಇದೆ ನ್ಯಾಚುರಲ್ ಆಗಿ. ನಾನು ಇದನ್ನೆಲ್ಲ ನೋಡ್ಬಿಟ್ಟು ಮ್ಯಾನ್ ಮೇಡ್ ಅನ್ಕೋ ಕೇಳ್ದೆ, ಬಟ್ ಅವರು ನ್ಯಾಚುರಲ್ ಅಂತಾನೆ ಹೇಳಿದ್ರು. ನಾನು ಕೂಡ ಆಶ್ಚರ್ಯಪಟ್ಟೆ. ನೋಡಿ, ತುಂಬಾನೇ ಗ್ರೈನ್ಸ್ ಮ್ಯಾಚ್ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ, ನೋಡ್ಬೋದು ನೀವು. ರಿವರ್ ವೈಟ್ ಅಂತ, ರೈಟ್ ಗೋಲ್ಡ್ ಅಂತ. ಸೊ ಎಲ್ಲಾನು ರೇಟ್ ಮಾತಾಡೋದಕ್ಕಾಗಲ್ಲ, ಪಾಪ ನೀವು ಬಂದ್ರೆ ಅವರೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ರೇಟ್ ಎಲ್ಲಾನು ವಿಡಿಯೋದಲ್ಲಿ ವೀಕ್ಷಕರಿಗೆ ನಾನು ತಿಳಿಸೋದಕ್ಕಾಗಲ್ಲ. ನೋಡಿ ಗ್ರೈನ್ಸ್ ಯಾವ ತರ ಮ್ಯಾಚ್ ಮಾಡಿದ್ದಾರೆ ಅಂತ.
ರೇಟ್ ಏನಕ್ಕೆ ನಾನು ಮೆನ್ಷನ್ ಮಾಡಿ ನಿಮಗೆ ವಿಡಿಯೋನಲ್ಲಿ ತೋರ್ಸಕ್ಕಾಗಲ್ಲ ಅಂದ್ರೆ ತುಂಬಾನೇ ದೊಡ್ಡ ವಿಡಿಯೋ ಆಗುತ್ತೆ. ಇದೊಂದು ಸ್ವಲ್ಪ ಲೈಟಾಗಿ ನಾವೊಂದು ಚಿಕ್ಕ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನಾನು ಬಂದಿರೋದು. ಸೊ ಎಲ್ಲರಿಗೂ ಸಾರಿ. ಪಾಂಡಾ ವೈಟ್ ಅಂತ ನೋಡಿ, ಗ್ರೈನ್ಸ್ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಇದಂತೂ ತುಂಬಾನೇ ಚೆನ್ನಾಗಿದೆ, ಪಾಂಡಾ ವೈಟ್. ತುಂಬಾನೇ ಚೆನ್ನಾಗಿದೆ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಿದಾರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ನಿಮಗೆ ಲಾಸ್ಟ್ ಅವ್ರದ್ದು ಕಾರ್ಡ್, ವಿಸಿಟಿಂಗ್ ಕಾರ್ಡ್ ತೋರಿಸ್ಬಿಡೋಣ ಅಂತ. ನೋಡಿ, ಎಲ್ಲರೂ ನೋಡ್ಬೋದು. ಪರಿಶ್ರಮ ಗ್ರಾನೈಟ್ಸ್ ಅಂತ, ಫಾರೆಸ್ಟ್ ಗೇಟ್, ಮಾಗಡಿ ಮೇನ್ ರೋಡ್. ಕಾಂಟ್ಯಾಕ್ಟ್ ಮಾಡಿ ನಾಗರಾಜ್ ಅನ್ನೋರ್ಗೆ. ಇವರೇ ಸೇಲ್ಸ್ ಪರ್ಸನ್, ಇಲ್ಲಿ ಸೇಲ್ಸ್ ಮ್ಯಾನೇಜರ್. ಥ್ಯಾಂಕ್ ಯು ಸೋ ಮಚ್.